ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಬಹಳ ದೊಡ್ಡ ಚರ್ಚೆ ಆಗ್ತಿರೋದು ಲೋಕಸಭೆಯ ಸ್ಪೀಕರ್ ಹುದ್ದೆಯ ಬಗ್ಗೆ. ಬಿಜೆಪಿಯವರು ತಾವೇ ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಆ ಕಡೆ ತೆಲುಗು ದೇಶಂ ಪಕ್ಷದ ಚಂದ್ರಬಾಬು ನಾಯ್ಡು ಅವರು ನಮಗೇ ಬೇಕು ಸ್ಪೀಕರ್ ಹುದ್ದೆ ಅಂತಲಿ ಪಟ್ಟು ಹಿಡ್ಕೊಂಡು ನಿಂತಿದ್ದಾರೆ. ಯಾಕೆ ಈ ಸ್ಪೀಕರ್ ಹುದ್ದೆ ಮೇಲೆ ಇಷ್ಟೊಂದು ಕಣ್ಣು? ಯಾಕೆ? ಅದರ ಮಹತ್ವ ಏನು? ಅದರ ರಾಜಕೀಯ ತಂತ್ರಗಾರಿಕೆ ಏನು? ಸ್ಪೀಕರ್ ಹುದ್ದೆ ತೆಗೆದುಕೊಳ್ಳುವುದರ ಹಿಂದಿನ ರಾಜಕೀಯ ತಂತ್ರಗಾರಿಕೆ ಏನು? ಯಾವ ಒಂದು ಲೆಕ್ಕಾಚಾರ ಇದೆ ಇದ್ರ ಹಿಂದೆ? ನಾನು ನಿಮಗೆ ವಿವರಿಸಿ ಹೇಳ್ತೀನಿ, ಪಾಯಿಂಟ್ ಬೈ ಪಾಯಿಂಟ್ ಹೇಳ್ತಾ ಹೋಗ್ತೀನಿ. ನೀವೇ ಒಪ್ಕೋತೀರಿ ಆಮೇಲೆ, ಹೌದಪ್ಪ ಸ್ಪೀಕರ್ ಹುದ್ದೆನೇ ಇಂಪಾರ್ಟೆಂಟ್, ಕೇಂದ್ರ ಸಚಿವ ಸ್ಥಾನಕ್ಕಿಂತಲೂ ಸ್ಪೀಕರ್ ಹುದ್ದೆ ತೆಗೆದುಕೊಳ್ಳೋದು ರಾಜಕೀಯ ತಂತ್ರಗಾರಿಕೆಯ ದೃಷ್ಟಿಯಿಂದ ಬಹಳ ಒಳ್ಳೆ ಮೂವ್ ಅಂತ ನೀವೇ ಹೇಳ್ತೀರಿ. ಡೆಫಿನೆಟ್ಲಿ. ನೋಡಿ, ಈಗ ಚಂದ್ರಬಾಬು ನಾಯ್ಡು ಅವರು ಇದೇನು ಫಸ್ಟ್ ಅಲ್ಲ. ಹಿಂದೆ ವಾಜಪೇಯಿ ಅವರ ಸರ್ಕಾರದಲ್ಲೂ ಕೂಡ 1998 ಹಾಗೂ 99, ಅಲ್ಲಿಂದ 2004ರವರೆಗೂ ತೆಲುಗು ದೇಶಂ ಚಂದ್ರಬಾಬು ನಾಯ್ಡು ಅವರು ಮೈತ್ರಿಯಲ್ಲಿದ್ದರು, ಬಿಜೆಪಿ ಜೊತೆ ಮೈತ್ರಿಯಲ್ಲಿದ್ದರು, ಮೈತ್ರಿ ಪಕ್ಷವಾಗಿದ್ದರು. ಸೊ ಕೋಲೇಷನ್ ಪಾರ್ಟ್ನರ್ ಅವರು. ಹೀಗಿರುವಾಗ ಆಗ್ಲೂ ಅವರು ಫಸ್ಟ್ ಪ್ರಯಾರಿಟಿ ಮೇಲೆ ಕೇಳಿದ್ದು ಸ್ಪೀಕರ್ ಹುದ್ದೆ ನಮಗೆ ಬೇಕು ಅಂತ. GMC ಬಾಲಯೋಗಿ ಅವ್ರನ್ನ ಅವರು ಸ್ಪೀಕರ್ ಮಾಡ್ಕೊಂಡಿದ್ರು. ಯಾಕಂದ್ರೆ ನಾನು ನಿಮ್ಗೆ ಹೇಳ್ತೀನಿ ನೋಡಿ, ಯಾವಾಗಲೂ ಕೂಡ ಸ್ಪೀಕರ್ ಅನ್ನೋರು ಇರ್ತಾರಲ್ಲ, ಅಲ್ಲಿ ಲೋಕಸಭೆಯ ಒಳಗೆ ಸದನದಲ್ಲಿ ಪರಮೋಚ್ಚ ಅಧಿಕಾರವನ್ನು ಹೊಂದಿರ್ತಾರೆ. ಇನ್ಹೆರಿಯಂಟ್ ಪವರ್ ಅಂತಾರೆ. ಎಂಥ ಶಕ್ತಿ, ಎಂಥ ಪವರ್ ಅಂದ್ರೆ ಅದು ಸಾಮಾನ್ಯವಾದದ್ದಲ್ಲ. ಆ ಪೀಠದಲ್ಲಿ ಕೂತ್ಕೊಂಡು ಒಂದು ಆದೇಶವನ್ನ ಮಾಡಿದ್ರೆ ಸುಪ್ರೀಂ ಕೋರ್ಟ್ ಜಡ್ಜ್ ಮಾಡಿದ ಹಾಗೆ ಆದೇಶ ಅದು. ಯಾರು ಅದನ್ನು ವಿರೋಧಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಗೊತ್ತಾಯ್ತಾ? ಫೈನಲ್. ನೀವೇನು ವಿರೋಧ ಮಾಡಿದ್ರು ಅದು ಫೈನಲ್. ಅದು ನಿರ್ಣಯ, ರೆಸಲ್ಯೂಷನ್. ಅದು ಅಲ್ಲಿ ಕೂತ್ಕೊಂಡು, ಪೀಠದಲ್ಲಿ ಕೂತ್ಕೊಂಡು ಇವ್ರನ್ನ ಅರೆಸ್ಟ್ ಮಾಡ್ರಿ ಅಂದ್ರೆ ಅರೆಸ್ಟ್ ಮಾಡಬೇಕು ಅಷ್ಟೇ, ಎರಡನೇ ಮಾತೇ ಇಲ್ಲ. ಎಷ್ಟೋ ಬಾರಿ ಸದನ, ಲೋಕಸಭೆ ಅನ್ನುವಂಥದ್ದು ಕೋರ್ಟಾಗಿ ಕನ್ವರ್ಟ್ ಆಗುತ್ತೆ, ನಿಮ್ಗೆ ಗೊತ್ತಿರಲಿ. ವಾಗ್ದಂಡನೆ ವಿಧಿಸ್ತಾರೆ. ಎಷ್ಟೋ ಪತ್ರಕರ್ತರಿಗೆ, ಇಲ್ಲೇ ನಾನು ನೋಡಿದ್ದೀನಿ, ವಿಧಾನಸಭೆಯಲ್ಲೇ ಕರೆಸಿದ್ರು ಒಬ್ಬೊಂದು ಮರಾಠಿ ಪತ್ರಿಕೆ, ಅವ್ರನ್ನ ಕಟಕಟೆ ಮಾಡಿದ್ರು, ನಿಂತರು ಅಲ್ಲಿ ಬಂದು ಪತ್ರಕರ್ತರು, ವಾಗ್ದಂಡನೆ ಹಾಕಿ ಕಳಿಸಿದ್ರು. ಇವೆಲ್ಲ ನಡೆದಿರುವಂಥ ದೃಷ್ಟಾಂತಗಳು, ಇತಿಹಾಸ. ಅಂದ್ರೆ ಎಷ್ಟರ ಮಟ್ಟಿಗೆ ಪವರ್ಫುಲ್ ಲೋಕಸಭೆ ಸ್ಪೀಕರ್ ಅನ್ನೋದಕ್ಕೆ ನಾನು ನಿಮಗೆ ಉದಾಹರಣೆಯನ್ನು ಕೊಡ್ತಾ ಇದ್ದೀನಿ. ಅಷ್ಟು ಪವರ್ ಇರುತ್ತೆ ಅವರಿಗೆ, ಅಷ್ಟು ಶಕ್ತಿ ಇರುತ್ತೆ. ಆಮೇಲೆ ಯಾವುದೇ ಒಂದು ಸರ್ಕಾರದ ಭವಿಷ್ಯ ಅಂತಿಮವಾಗೋದು ಸ್ಪೀಕರ್ ತೀರ್ಮಾನದ ಮೇಲೆ. ಬಹುಮತ, ಮತ್ತೊಂದು ಎಲ್ಲವೂ ತೀರ್ಮಾನ ಆಗೋದು ವಿಧಾನಸಭೆಯ ಒಳಗೆ, ಲೋಕಸಭೆಯ ಒಳಗೆ. ಬೊಮ್ಮಾಯಿ ಜಡ್ಜ್ಮೆಂಟ್ ಅಂತ ನಾವೇನು ಚರ್ಚೆ ಮಾಡ್ತಾ ಇರ್ತೀವಲ್ಲ, ಅದೇ, ಬೇರೆ ಎಲ್ಲೂ ತೀರ್ಮಾನ ಆಗೋದಲ್ಲ, ಸದನದಲ್ಲೇ ತೀರ್ಮಾನ ಆಗಬೇಕು ಅಂತ ಬೊಮ್ಮಾಯಿ ಜಡ್ಜ್ಮೆಂಟ್. ಅದನ್ನ ಯಾರು ತೀರ್ಮಾನ ಮಾಡೋರು? ಸ್ಪೀಕರ್. ನಿಮಗೆ ಮತ್ತೊಂದು ಗೊತ್ತಿರಲಿ, ಸ್ಪೀಕರ್ ಆದವರು ತಮ್ಮ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆಯನ್ನು ಕೊಟ್ಟು ಆ ಚೇರಲ್ಲಿ ಕೂತ್ಕೋತಾರೆ. ಅಲ್ಲಿಗೆ ಅವರು ಯಾವುದೇ ಪಕ್ಷದ ಪ್ರತಿನಿಧಿ ಅಲ್ಲ ಅಂತ. ಅಂದ್ರೆ ಅವರು ನಿಷ್ಪಕ್ಷಪಾತವಾಗಿರ್ಬೇಕು ಅಂತ ಹೇಳಿ. ಆದ್ರೆ ಯಾವಾಗಾದ್ರೂ ಒಂದು ಸಂದರ್ಭದಲ್ಲಿ, ಅದು ಕಾಯ್ದೆ ವಿಚಾರ ಆಗಿರ್ಬೋದು ಅಥವಾ ಸರ್ಕಾರದ ಬಹುಮತದ ವಿಚಾರ ಆಗಿರ್ಬೋದು, ಈಕ್ವಲ್ ವೋಟ್ಸ್ ಬಂದ್ರೆ ಸ್ಪೀಕರ್ ಯಾವ ಪಕ್ಷದ ಕಡೆ ವೋಟ್ ಹಾಕ್ತಾರೋ ಅವರಿಗೆ ಬಹುಮತ. ಅವರು ಯಾವುದೇ ಪಕ್ಷದ ಪ್ರತಿನಿಧಿಯಾಗಿ ಕೂತಿರಲ್ಲ ಅಲ್ಲಿ, ಬಟ್ ಅವರ ವೋಟು ಅಂತಿಮವಾಗಿ ನಿರ್ಣಯವನ್ನ ಮಾಡುತ್ತೆ. ಮತ್ತೆ ಬಹಳಷ್ಟು ಸಂದರ್ಭಗಳಲ್ಲಿ ಸರ್ಕಾರ ಪ್ರತಿಷ್ಠೆಯಾಗಿ ಕೆಲವು ಕಾಯ್ದೆಗಳನ್ನ ತೆಗೆದುಕೊಂಡಿರುತ್ತೆ. ಆ ಕಾಯ್ದೆಯ ತೀರ್ಮಾನ ಧ್ವನಿಮತದ ಮೇಲೆ ಆಗ್ಬೇಕೋ ಅಥವಾ ತಲೆ ಎಣಿಕೆಯ ಮೇಲೆ, ಅಂದ್ರೆ ವೋಟಿಂಗ್ ಮೇಲೆ ಆಗ್ಬೇಕು. ತೀರ್ಮಾನ ಮಾಡೋದು ಯಾರು? ಇದೇ ಸ್ಪೀಕರ್. ಅದರಲ್ಲೂ ಕೂಡ ಈಗ ಬಹುಮತ ಸಂದರ್ಭ ಆಗಿರ್ಬೋದು ಅಥವಾ ಕೆಲವು ಕಾಯ್ದೆಗಳನ್ನ ಮತಗಳ ಮೇಲೆ ಎಷ್ಟು ಸಂಖ್ಯೆ ಇದೆ ಅದ್ರ ಮೇಲೆ ತೀರ್ಮಾನ ಮಾಡಿ ಅಂತ ಆದಾಗ ಕೇಳ್ತಾರೆ. ಕೆಲವು ಸತಿ ಅಪೋಸಿಷನ್ ಲೀಡರ್ ಕೇಳ್ತಾರೆ, ಡಿವಿಷನ್ ಕೇಳ್ತಾ ಇದೀವಿ ನಾವು ಅಂತಾರೆ. ಹಾಗೆ ಕೇಳಿದಾಗ ಡಿವಿಷನ್ ಕೊಡಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಆ ಮತದಾನ ಗೌಪ್ಯವಾಗಿ ಆಗ್ಬೇಕು, ಅಂದ್ರೆ ರಹಸ್ಯ ಮತದಾನ ಆಗ್ಬೇಕು ಅಥವಾ ಓಪನ್ ಆಗಿ ಕೈ ಎತ್ತಿಬಿಟ್ಟು ಆಗ್ಬೇಕು, ತಲೆ ಎಣಿಕೆ ಆಗ್ಬೇಕು. ತೀರ್ಮಾನ ಮಾಡೋದು ಸ್ಪೀಕರ್. ಸ್ಪೀಕರ್ ಹ್ಯಾಸ್ ಎನ್ ಇನ್ಹೆರಿಯಂಟ್ ಪವರ್. ಅವರ ತೀರ್ಮಾನದ ಮೇಲೆ ಆಗುತ್ತೆ. ಸೊ ಅಂತ ಎಲ್ಲಾ ಸಂದರ್ಭದಲ್ಲೂ ಸರ್ಕಾರವನ್ನು ಉಳಿಸ್ಬೇಕಿದ್ರೆ, ಸರ್ಕಾರದ ಮಾನ ಮರ್ಯಾದೆಯನ್ನು ಉಳಿಸ್ಬೇಕಿದ್ರೆ ಬೇಕಾಗೋದು ಸ್ಪೀಕರ್. ಅದೇ ಕಾರಣಕ್ಕಾಗಿ ಸ್ಪೀಕರ್ ಹುದ್ದೆಗೆ ಇಷ್ಟರ ಮಟ್ಟಿಗೆ ಬೆನ್ ಬಿದ್ದಿರೋದು. ಹಾಗೆ ನಿಮಗೆ ಗೊತ್ತಿರಲಿ, ನಾನು ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಹೇಳ್ತೀನಿ. ಅದರಲ್ಲೂ ಈ ಸರ್ಕಾರದ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗುತ್ತೆ. ಪಕ್ಷಾಂತರಗಳಾಗುತ್ತಲ್ಲ, ಪಕ್ಷಾಂತರಗಳಾದಂತಹ ಸಂದರ್ಭದಲ್ಲಿ ಅವರು ಪಕ್ಷಾಂತರ ನಿಷೇಧ ಕಾಯ್ದೆ ಇದೆ, ಅದರ ಅನ್ವಯ ಎಷ್ಟೋ ಬಾರಿ ಸರ್ಕಾರಕ್ಕೆ ಇವರ ಪಕ್ಷಾಂತರದಿಂದ ತೊಡಕುಂಟಾಗುತ್ತೆ. ಸರ್ಕಾರದ ಬಹುಮತದ ಮೇಲೆ ಪೆಟ್ಟು ಬೀಳುತ್ತೆ ಅಂತ ಆದ್ರೆ
ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಿಬಿಡ್ತಾರೆ, ಅನರ್ಹ ಮಾಡಿಬಿಡ್ತಾರೆ. ಕರ್ನಾಟಕದಲ್ಲಿ ಆಗಿತ್ತಲ್ಲ, ಸ್ಪೀಕರ್ ಬೋಪಯ್ಯನವರು ಇದ್ದಾಗ ವಿಧಾನಸಭೆಯಲ್ಲಿ ಶಿವರಾಜ್ ತಂಗಡಗಿ, ನರೇಂದ್ರ ಸ್ವಾಮಿ, ಗೂಳಿಹಟ್ಟಿ ಶೇಖರ್ ಇವ್ರನ್ನೆಲ್ಲ ಅವಾಗ ಡಿಸ್ಕ್ವಾಲಿಫೈ ಮಾಡಿಬಿಟ್ಟಿದ್ರು, ಅನರ್ಹ ಮಾಡಿಬಿಟ್ಟಿದ್ರು. ಸೊ ಆ ಎಲ್ಲ ಸಂದರ್ಭಗಳಲ್ಲೂ ಸ್ಪೀಕರ್ ತೀರ್ಮಾನ, ಒಂದು ಸರ್ಕಾರದ ಬಹುಮತವನ್ನು ಉಳಿಸ್ಬೇಕಿದ್ರೆ ಸ್ಪೀಕರ್ ನಿರ್ಧಾರ ಅಂತಿಮ. ಸೊ ಅಲ್ಲೇ ಕುಳಿತು ಅವ್ರು ಯಾರನ್ನು ಬೇಕಾದರೂ ಅನರ್ಹ ಮಾಡಬಹುದು. ಈ ಹಿನ್ನೆಲೆಯಲ್ಲಿ ಅದರಲ್ಲೂ ಈ ಸರ್ಕಾರದ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಬಿಜೆಪಿ ತನ್ನ ಬಲವನ್ನು ಏರಿಸಿಕೊಳ್ಳಲಿಕ್ಕೆ, ಸರ್ಕಾರವನ್ನು ಮತ್ತಷ್ಟು ಸದೃಢ ಮಾಡಿಕೊಳ್ಳಲಿಕ್ಕೆ ಬೇರೆ ಪಕ್ಷಗಳಿಂದ ಸಂಸದರನ್ನ ಸೆಳೆಯಬಹುದು ಅಂತ ಅವಕಾಶಗಳಿರುತ್ತೆ. ಹಾಗಾದ ಸಂದರ್ಭದಲ್ಲಿ ಸ್ಪೀಕರ್ ತೀರ್ಮಾನ ಅಂತಿಮ ಪಕ್ಷಾಂತರದ ವಿಚಾರದಲ್ಲಿ. ಅದೇ ಕಾರಣಕ್ಕಾಗಿ, ಯಾಕಂದ್ರೆ ನಾಳೆ ಚಂದ್ರಬಾಬು ನಾಯ್ಡು ಅವರ ಪಕ್ಷದ ಸಪೋರ್ಟೇ ಬೇಡ ಅನ್ನುವ ಮಟ್ಟಕ್ಕೆ ಹೋಗುವ ದಾರಿಯಲ್ಲಿ ಬೇರೆ ಪಕ್ಷಗಳ ಸಂಸದರನ್ನ ಸೆಳೆದು ತಮ್ಮ ಬಲವನ್ನು ವೃದ್ಧಿಸಿಕೊಂಡು ತೆಲುಗು ದೇಶಂನ ಸಖ್ಯವನ್ನ ತೊರೆದುಕೊಳ್ಳಲಿಕ್ಕೆ ಬಿಜೆಪಿ ಮುಂದಾದ್ರೆ ಆಗ ಸ್ಪೀಕರ್ ಬಹಳ ಪ್ರಮುಖವಾದ ಪಾತ್ರ ನಿರ್ವಹಿಸ್ತಾರೆ. ಅದೇ ಕಾರಣಕ್ಕಾಗಿ ಈಗ ಸ್ಪೀಕರ್ ಹುದ್ದೆ ನಮಗೆ ಕೊಡಿ ಅಂತ ಕೇಳ್ತಿರೋದವರು. ಇದು ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ನೋಡಿ, ಕೆಲವು ಸೂಕ್ಷ್ಮ ಸಂದರ್ಭಗಳಿರುತ್ತೆ ಅಧಿವೇಶನದಲ್ಲಿ. ವಿರೋಧ ಪಕ್ಷಗಳು ತೀರಾ ಮಿತಿಮೀರಿ ವರ್ತಿಸ್ತಾವೆ. ಕೆಲವು ಸತಿ ಸದನದ ಬಾವಿಗಿಳಿದು ಹೋರಾಟ ಮಾಡೋದು, ಆಡಳಿತ ಪಕ್ಷದ ಸದಸ್ಯರು ಸಚಿವರಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡದೇ ಇರೋದು, ಅಲ್ಲೇ ಕುಳಿತು ಪ್ರತಿಭಟನೆ ಮಾಡೋದು, ಬಹಳ ವಿಚಿತ್ರವಾದ ನಡವಳಿಕೆ ನಡ್ಕೊಳ್ಳೋದು, ಇವೆಲ್ಲ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಸ್ಪೀಕರ್ ಸದಸ್ಯರನ್ನ ಅಮಾನತ್ ಮಾಡೋದಾಗಿರ್ಬೋದು, ಸದನದಿಂದ ಹೊರಗೆ ಹಾಕೋದಾಗಿರ್ಬೋದು, ಆ ಎಲ್ಲ ನಿರ್ಣಯಗಳು ಸ್ಪೀಕರೇ ಮಾಡೋದು. ಸೊ ಆಗ ಆಡಳಿತ ಪಕ್ಷಕ್ಕೆ ಸ್ಪಂದಿಸುವಂತಹ ಸ್ಪೀಕರ್ ಬೇಕು. ಅದೇ ಕಾರಣಕ್ಕಾಗಿ ಬಿಜೆಪಿ ತಾನೇ ಉಳಿಸ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇರೋದು. ತೆಲುಗು ದೇಶಂ ಇಲ್ಲ ನಮಗೆ ಕೊಡಿ ಅಂತ ಕೇಳ್ತಾ ಇರೋದು. ಅವರಿಗೆ ಸ್ಪೀಕರ್ ತೆಗೆದುಕೊಂಡ್ರೆ ಒಂದು ಸಚಿವ ಸ್ಥಾನ ಕಡಿಮೆ ಆಗುತ್ತೆ, ಆದ್ರೂ ಪರವಾಗಿಲ್ಲ ಅಂತ ಅವರು ಒಪ್ಕೊಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಬಹಳ ಮುಖ್ಯ ಆಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲೇ ಸ್ಪೀಕರ್ ಹುದ್ದೆಯನ್ನ ಎಲ್ಲರೂ ಕೂಡ ತಮಗೆ ಬೇಕು ಅಂತ ಕೇಳ್ತಾ ಇರುವಂಥದ್ದು. ಇವಿಷ್ಟು ಬಹಳ ಮುಖ್ಯವಾದ ಅಂಶಗಳು. ಇನ್ನೂ ಬಹಳಷ್ಟಿದೆ. ಸ್ಪೀಕರ್ ಸ್ಥಾನಕ್ಕೆ ತನ್ನದೇ ಆದ ಘನತೆ, ಗೌರವ ಬರಲಿಕ್ಕೆ ಬಹಳಷ್ಟು ನಿದರ್ಶನಗಳಿವೆ, ಹಿನ್ನೆಲೆ ಇದೆ. ಅದೇ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಕೇಳ್ತಾರೆ. ಅದರಲ್ಲೂ ಕೂಡ ಈ ಸರ್ಕಾರ ಯಾವುದಾದ್ರೂ ಕಾಯ್ದೆಯನ್ನ ಅಂಗೀಕಾರ ಮಾಡಬೇಕಿದ್ರೆ ಸ್ಪೀಕರ್ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾರೆ. ಅದಕ್ಕೋಸ್ಕರ ಬಿಜೆಪಿ ತಾನೇ ಉಳಿಸ್ಕೊಳ್ಬೇಕು ಅನ್ನುವಂಥ ಪ್ರಯತ್ನದಲ್ಲಿದೆ. ನೋಡೋಣ ಯಾರಿಗೆ ಸಿಗುತ್ತೆ ಅಂತೇಳಿ. ತೆಲುಗು ದೇಶಂಗೆ ಕೊಡ್ತಾರ ಅಥವಾ ತೆಲುಗು ದೇಶಂಗೆ ಒಂದಲ್ಲ ಎರಡು ನೀವೇ ಮಿನಿಸ್ಟ್ರಿ ಇಟ್ಕೊಳ್ಳಿ, ಸ್ಪೀಕರ್ ಮಾತ್ರ ಕೇಳಬೇಡಿ ಅಂತ ಹೇಳಿ ಉಳಿಸ್ಕೊಳ್ತಾರ? ಲೆಟ್ ಅಸ್ ವೇಟ್ ಆ್ಯಂಡ್ ಸಿ. ಸದ್ಯಕ್ಕಂತೂ ತೆಲುಗು ದೇಶಂ ತಮಗೇ ಬೇಕು ಅಂತ ಪಟ್ಟಿಟ್ಕೊಂಡು ನಿಂತಿದೆ. ಇನ್ ಫ್ಯಾಕ್ಟ್ ಅವರಿಗೆ 3 ಸಚಿವ ಸ್ಥಾನ ಕೇಳ್ತಾ ಇದ್ದಾರೆ. ಅವರು 3 ಸಚಿವ ಸ್ಥಾನ ಕೊಡಿ, ಒಂದು ಸ್ಪೀಕರ್ ಹುದ್ದೆ ಕೊಡಿ ಅಂತ ಕೇಳ್ತಿದ್ದಾರೆ. 16 ಅವರ ಒಟ್ಟು ಸಂಸದರು, ಅದರಲ್ಲಿ 4 ಹುದ್ದೆನ ಅವ್ರು ಕೇಳ್ತಿದ್ದಾರೆ. ಈಗ ಏನ್ ಮಾಡ್ಬೋದು ಅಂದ್ರೆ, ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಕುಳಿತು ಒಂದು ಐಡಿಯಾ ಮಾಡ್ಬೋದು. ಏನಂದ್ರೆ, ನೀವು 4 ತೆಗೆದುಕೊಳ್ಳಿ ಸಚಿವ ಸ್ಥಾನನ, ಬೇಕಾದ್ರೆ 4 ಕ್ಯಾಬಿನೆಟ್ ಹುದ್ದೆನೇ ತೆಗೆದುಕೊಳ್ಳಿ, ರಾಜ್ಯ ಸಚಿವ ಸ್ಥಾನ ಬೇಡ, ಆದ್ರೆ ಸ್ಪೀಕರ್ ಮಾತ್ರ ಕೇಳಬೇಡಿ ಅಂತ ಹೇಳುವಂತ ಸಾಧ್ಯತೆ ಇದೆ. ನೋಡೋಣ, ಅದಕ್ಕೆ ನಾ ಹೇಳಿದ್ದು. ಇವೆಲ್ಲವೂ ಕೂಡ ಬಾರ್ಗೇನಿಂಗ್ ಅಲ್ಲಿ ಅಂತಿಮ ಆಗುವಂಥದ್ದು. ಲೆಟ್ ಅಸ್ ವೇಟ್ ಅಂಡ್ ಸಿ. ಬಹುತೇಕ ಒಂದು 2-3 ದಿನದಲ್ಲಿ ಸಚಿವ ಸಂಪುಟದ ರಚನೆ ಆಗ್ತಿದ್ದ ಹಾಗೆ ಸ್ಪೀಕರ್ ಹುದ್ದೆ ಕೂಡ ತೀರ್ಮಾನ ಆಗುತ್ತೆ. ಮೊದಲ ಅಧಿವೇಶನ ಸೇರ್ಬೇಕಿದ್ರೆ ಮೊದಲು ಸ್ಪೀಕರ್ ತೀರ್ಮಾನ ಆಗ್ತಾರೆ. ಅದರಲ್ಲೂ ಮೊದಲು ಹೋಗಿ ಸೀನಿಯರ್ ಮೋಸ್ಟ್ ಯಾರಿದ್ದಾರೆ ಒಟ್ಟಾರೆ ಸಂಸದರ ಪೈಕಿ ಅವರು ಸ್ಪೀಕರ್ ಪೀಠದಲ್ಲಿ ಕುಳಿತು ಪ್ರಮಾಣವಚನ ಮುಗಿಸ್ತಾರೆ. ಅದಾದ್ಮೇಲೆ ಸ್ಪೀಕರ್ ಆಯ್ಕೆ ಆಗುತ್ತೆ. ಇದು ಪದ್ಧತಿ. ಸೊ ಲೆಟ್ ಅಸ್ ವೇಟ್ ಅಂಡ್ ಸಿ. ಧನ್ಯವಾದ.